Everyone, this is your Aparna ma'am. Today we are going to discuss about a very interesting and important concept of organic chemistry, that is substitution versus elimination reaction. In substitution, replacement of atoms or groups takes place. In elimination, as name indicates, elimination of smaller atoms or groups takes place. ಸೊ ಸಬ್ಸ್ಟಿಟ್ಯೂಷನ್ ಒಳಗೆ ಏನಾಗ್ತೈತಿ, ರೀಪ್ಲೇಸ್ಮೆಂಟ್ ಆಗ್ತೈತಿ. ಅಂದ್ರೆ ಒಂದು ಆಟಮ್ ಇನ್ನೊಂದು ಆಟಮನ್ನು ಅಥವಾ ಗ್ರೂಪನ್ನು ಏನು ಮಾಡ್ತೈತಿ, ರೀಪ್ಲೇಸ್ ಮಾಡ್ತೈತಿ. ಎಲಿಮಿನೇಷನ್ ಒಳಗೆ ಏನಾಗ್ತೈತಿ, ಕಂಪ್ಲೀಟ್ಲಿ ಎಲಿಮಿನೇಟ್ ಆಗಿ ಹೋಗಿಬಿಡ್ತೈತಿ. ಸೊ ಇನ್ ಸಬ್ಸ್ಟಿಟ್ಯೂಷನ್ ದ ಮೇನ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆರ್ SN1 and SN2 and SNAR reaction is also there. In elimination, E1, E2, E1CB reactions are there. So we already studied about SN1 and SN2 in detail in our previous videos. Please go through those videos. Next, move towards E1 reaction, elimination 1 reaction. E1 is the same as SN1. Here also formation of carbocation takes place, but here elimination mechanism takes place. Means in first step elimination of halogen takes place and it gives rise to carbocation. In second step, elimination of hydrogen takes place in presence of base. Means base abstract the proton at high temperature. So it resembles SN1 reaction. Formation of carbocation takes place. Generally, for these reactions, we used methyl alcohol, ethyl alcohol, water, etc. And as SN1, here also polar protic solvent is used. A very important point is that this elimination takes place at high temperature. ಸೊ SN1 ಆಗ್ಬೇಕಾದ್ರೆ ಹೈ ಟೆಂಪ್ರೇಚರ್ ನೀಡಿಲ್ಲ ಅಂದ್ರೆ ಲೋ ಟೆಂಪ್ರೇಚರ್ ಇತ್ತಂದ್ರೆ SN1 ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಕತಿ. ಎಲಿಮಿನೇಷನ್ ರಿಯಾಕ್ಷನ್ ಆಗ್ಬೇಕಾದ್ರೆ ಇಟ್ ರಿಕ್ವೈರ್ಡ್ ಹೈ ಟೆಂಪ್ರೇಚರ್. ಆ್ಯಂಡ್ ಆಸ್ SN1, ಹಿಯರ್ ಆಲ್ಸೋ ದ ಸ್ಟೆಬಿಲಿಟಿ ಆಫ್ alkyl halide is tertiary, secondary and primary. And stability of product is on the basis of Stejnev rule. We already discussed about Stejnev rule in our previous video. ಸೊ ಯಾವುದೇ ರಿಯಾಕ್ಷನ್ ಆಗ್ಬೇಕಾದ್ರೆ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮತ್ತು ಎಲಿಮಿನೇಷನ್ ಆಕರ್ಸ್ ಇನ್ ದಿ ಸಿಂಗಲ್ ಸ್ಟೆಪ್, ದ್ಯಾಟ್ ವಿಲ್ ಡಿಸ್ಕಸ್ ಲೇಟರ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ E2 ರಿಯಾಕ್ಷನ್. ಇನ್ E2 ವಾಟ್ ಹ್ಯಾಪನ್ಸ್, ಇಟ್ ರಿಸೆಂಬಲ್ಸ್ SN2 ರಿಯಾಕ್ಷನ್. SN2 ಹೆಂಗೆ ಆಗ್ತೈತಿಲ್ಲ ಹಂಗೆ E2 ರಿಯಾಕ್ಷನ್ ಆಗ್ತೈತಿ, ಬಟ್ ಅಗೇನ್ ಮೆಕ್ಯಾನಿಸಮ್ ಈಸ್ ಡಿಫ್ರೆಂಟ್. ಇಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಆಕೈತಿ, ಬಟ್ ಎಲಿಮಿನೇಷನ್ ಆಫ್ ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಸಿಂಗಲ್ ಸ್ಟೆಪ್ ಒಳಗಾಗಿ ಫೈನಲಿ ವಿ ಗೆಟ್ ವಾಟ್, ಅಲ್ಕೀನ್. ಅಂದರೆ SN2 ಒಳಗೆ ಹೆಂಗೆ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಆಕತ್ತಲ್ಲ ಹಂಗೆ E2 ಒಳಗೆ ಏನಾಕತಿ, ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಆಕತಿ. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ E1CB. E1 ಕಾಂಜುಗೇಟೆಡ್ ಬೇಸ್ ಮೀನ್ಸ್ ಇನ್ ದಿಸ್ ರಿಯಾಕ್ಷನ್ ಕಾಂಜುಗೇಟೆಡ್ ಬೇಸ್ ಈಸ್ ಯೂಸ್ಡ್. ಹಿಯರ್ ಇನ್ ಫಸ್ಟ್ ಸ್ಟೆಪ್ ಎಲಿಮಿನೇಷನ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್. ಇನ್ ಸೆಕೆಂಡ್ ಸ್ಟೆಪ್ ಎಲಿಮಿನೇಷನ್ ಆಫ್ ಹ್ಯಾಲೋಜನ್ ಟೇಕ್ಸ್ ಪ್ಲೇಸ್. ಫೈನಲಿ ವಿ ಗೆಟ್ ಅಲ್ಕೀನ್ ಓನ್ಲಿ. ಸೊ ಎಲ್ಲಿ ಹೆಂಗೆ E1 ಒಳಗೆ ಏನಾಗ್ತೈತಿ, ಹ್ಯಾಲೋಜನ್ ಫಸ್ಟ್ ಎಲಿಮಿನೇಟ್ ಆಕತ್ತಲ್ಲ ಹಂಗೆ ಇಲ್ಲಿ E1CB ಒಳಗೆ ಹೈಡ್ರೋಜನ್ ಫಸ್ಟ್ ಎಲಿಮಿನೇಟ್ ಆಗಿ ಸೆಕೆಂಡ್ ಸ್ಟೆಪ್ ಒಳಗೆ ಹ್ಯಾಲೋಜನ್ ಎಲಿಮಿನೇಟ್ ಆಕತೈತಿ. ಫೈನಲಿ ವಿ ಗೆಟ್ ವಾಟ್, ಅಲ್ಕೀನ್ ಆಸ್ ಅ ಪ್ರೊಡಕ್ಟ್. ನೆಕ್ಸ್ಟ್ ಕ್ವಶನ್ ಅರೈಸಸ್ ಇನ್ ಅವರ್ ಮೈಂಡ್ ಈಸ್ ದ್ಯಾಟ್ it may give elimination product or substitution product. Which product is formed in the particular reaction? ಅಂದ್ರೆ when alkyl halide is reacted with nucleophile or base, it gives both reactions, substitution reaction as well as elimination reaction. So alkyl halide ನ್ಯೂಕ್ಲಿಯೋಫೈಲ್ ಅಥವಾ ಬೇಸ್ ಜೋಡಿ ರಿಯಾಕ್ಷನ್ ಆದಾಗ ಎರಡು ರಿಯಾಕ್ಷನ್ ಆಗಿರ್ತವೆ, ಸೈಮಲ್ಟೇನಿಯಸ್ಲಿ ಸಬ್ಸ್ಟಿಟ್ಯೂಷನ್ ಆಗಿರ್ತೈತಿ, ಎಲಿಮಿನೇಷನ್ ಆಗಿರ್ತೈತಿ. ಯಾವ ರಿಯಾಕ್ಷನ್ ಜಾಸ್ತಿ ಆಕತಿ, ಮೀನ್ಸ್ ವಿಚ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಪ್ರಿಡಾಮಿನೆಂಟ್ಲಿ, ದ್ಯಾಟ್ ಈಸ್ ಡಿಸೈಡೆಡ್ ಬೈ ಸಮ್ ಫ್ಯಾಕ್ಟರ್ಸ್. ಇನ್ ದಟ್ ಫಸ್ಟ್ ಒನ್ ಈಸ್ ನೇಚರ್ ಆಫ್ alkyl halide. Nature of alkyl halide decides the product. And second step is strength and size of base or nucleophile. And the third one is a reaction condition. In that again some important points are there. ಅಂದ್ರೆ ಆ ಫ್ಯಾಕ್ಟರ್ಸ್ ಹೆಂಗೆ ವರ್ಕ್ ಆಗ್ತವೆ, ಯಾವ್ಯಾವ ಫ್ಯಾಕ್ಟರ್ಸ್ ಹೆಂಗೆ ಪ್ರಾಡಕ್ಟನ್ನು ಐಡೆಂಟಿಫೈ ಮಾಡ್ಬೋದು, ಫಾರ್ ದಟ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ದೇರ್. ಇಫ್ ಇನ್ ಕೇಸ್ ನ್ಯೂಕ್ಲಿಯೋಫೈಲ್ ಏನು ಯೂಸ್ ಮಾಡಿರ್ತೀವಲ್ಲ, ಇಫ್ ಇನ್ ಕೇಸ್ ಅದು ಬಲ್ಕಿಯರ್ ನ್ಯೂಕ್ಲಿಯೋಫೈಲ್ ಇತ್ತಂದ್ರೆ ದೆನ್ ವಿ ಗೆಟ್ ಎಲಿಮಿನೇಷನ್ ಪ್ರಾಡಕ್ಟ್. ನ್ಯೂಕ್ಲಿಯೋಫೈಲ್ ಬಲ್ಕಿಯರ್ ಇತ್ತಂದ್ರೆ ಅಂದ್ರೆ ಅದಕ್ಕೆ ಬಿಗ್ಗರ್ ಗ್ರೂಪ್ ಅಟ್ಯಾಚ್ ಆಗಿದ್ವು ಅಂದ್ರೆ, ಬಲ್ಕಿಯರ್ ಅಂದ್ರೆ ಬಿಗ್ಗರ್ ಗ್ರೂಪ್ ಅಟ್ಯಾಚ್ ಆಗಿದ್ವು ಅಂದ್ರೆ ದೆನ್ ವಿ ಗೆಟ್ ವಾಟ್, ಎಲಿಮಿನೇಷನ್ ಪ್ರಾಡಕ್ಟ್. Secondary alkyl halide may undergo substitution reaction or elimination reaction depending upon again size of the base or nucleophile. So secondary ಇತ್ತಂದ್ರೆ ಜನರಲಿ ಏನಾಕತಿ, ಸಬ್ಸ್ಟಿಟ್ಯೂಷನ್ ಆಕತಿ, ಎಲಿಮಿನೇಷನ್ ಆಕತಿ. ಅದ್ರಾಗ ಯಾವ್ದು ರಿಯಾಕ್ಷನ್ ಆಕತಿ ಅನ್ನೋದು ಇಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ವಾಟ್, ಸೈಜ್ of the base or nucleophile we used. If a base is weak base, then substitution occurs either exclusively or predominantly with some elimination reactions.
ಓಕೆ. ಸೊ ಫೈನಲಿ ಐ ರೋಟ್ ಕನ್ಕ್ಲೂಷನ್ ಹಿಯರ್. ಭಾಳ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ. ಪ್ರೈಮರಿ ಅಲ್ಕೈಲ್ ಹಲೈಡ್ ಇತ್ತಂದ್ರೆ ಏನಾಗ್ತೈತೆ ರೀ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಕೈತಿ. ದೆನ್ ಇಟ್ ಗಿವ್ಸ್ ವಾಟ್, ಆಲ್ಕೋಹಾಲ್. SN2 ಮೆಕ್ಯಾನಿಸಮ್ ಯಾವಾಗಿದು, ಅಕ್ವಿಯಸ್ ನ್ಯೂಕ್ಲಿಯೋಫೈಲನ್ನು ಯೂಸ್ ಮಾಡಿದಾಗ, ಅಂದ್ರೆ ಅಕ್ವಿಯಸ್ NaOH ಮತ್ತು KOH ಅನ್ನು ಯೂಸ್ ಮಾಡಿದಾಗ ನಮಗೇನು ಸಿಗೈತಿ, ಆಲ್ಕೋಹಾಲ್ ಸಿಗೈತಿ. ಅದು ಅಕ್ವಿಯಸ್ ಬದಲಿ ಇಫ್ ಇಟ್ ಆ್ಯಕ್ಟ್ ಆಸ್ ವಾಟ್ ಸ್ಟ್ರಾಂಗ್ ಬೇಸ್, ದೆನ್ ವಿ ಗೆಟ್ ವಾಟ್, ಅಲ್ಕೀನ್. ಅಂದ್ರೆ ಪ್ರೈಮರಿ ಅಲ್ಕೈಲ್ ಹಲೈಡ್ ಸ್ಟ್ರಾಂಗ್ ಬೇಸ್ ಜೋಡಿ ರಿಯಾಕ್ಷನ್ ಆದಾಗ ಏನಾಕತಿ, ಅಲ್ಕೀನ್ ಫಾರ್ಮೇಷನ್ ಆಕತಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ್ಯಾಟ್ ಹಿಯರ್ ಎಲಿಮಿನೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಟ್ ಹೈ ಟೆಂಪ್ರೇಚರ್. ಹೈ ಟೆಂಪ್ರೇಚರ್ ಅಂತ ಮೆನ್ಷನ್ ಮಾಡಿದ್ರಂದ್ರೆ ಅಥವಾ ಈ ಸಿಂಬಾಲ್ ಇತ್ತಂದ್ರೆ ಅಲ್ಲೇನಕತಿ, ಎಲಿಮಿನೇಷನ್ ರಿಯಾಕ್ಷನ್ ಆಕತಿ. ದೆನ್ ವಿ ಗೆಟ್ ವಾಟ್, ಅಲ್ಕೀನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಂಗಿಲ್ಲ. ಓಕೆ. ಟೇಕ್ ದಿಸ್ ಎಕ್ಸಾಂಪಲ್. Here in this example what happens, this alkyl halide, okay, reacted and it gives rise to a product like this. So ಈ ರಿಯಾಕ್ಷನ್ ಒಳಗೆ ಏನಾಗೈತಿ, ಫಸ್ಟ್ ಸ್ಟೆಪ್ ಒಳಗೆ ಹ್ಯಾಲೋಜನ್ ಎಲಿಮಿನೇಟ್ ಆಗೈತಿ. ದೆನ್ ವಿ ಗೆಟ್ ವಾಟ್, ಕಾರ್ಬೋಕ್ಯಾಟಿಯಾನ್. ಓಕೆ. ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆದಮೇಲೆ ಎರಡು ಪಾಸಿಬಿಲಿಟಿ ಐತಿ. ಅದನ್ನು ಎಲಿಮಿನೇಷನ್ ಪ್ರಾಡಕ್ಟು ಕೊಡ್ಬೋದು, ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟು ಕೊಡ್ಬೋದು. ಇಫ್ ಇನ್ ಕೇಸ್ ಬೇಸ್ ಯೂಸ್ ಮಾಡಿದ್ದು ಸ್ಟ್ರಾಂಗ್ ಬೇಸ್ ಇತ್ತಂದ್ರೆ ಅಥವಾ ಹೈ ಟೆಂಪ್ರೇಚರ್ ಒಳಗೆ ರಿಯಾಕ್ಷನ್ ಆತಿತ್ತಂದ್ರೆ ಇಟ್ ಯೂಸ್ ಎಲಿಮಿನೇಷನ್ ರಿಯಾಕ್ಷನ್. ಇಫ್ ದಿ ರಿಯಾಕ್ಷನ್ ಈಸ್ ಟೇಕ್ಸ್ ಪ್ಲೇಸ್ ಆಟ್ ಲೋ ಟೆಂಪ್ರೇಚರ್ ಇಟ್ ಯೂಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅಲ್ಕೈಲ್ ಹಲೈಡ್ ಬೇಸ್ ಜೋಡಿ ಅಥವಾ ನ್ಯೂಕ್ಲಿಯೋಫೈಲ್ ಜೋಡಿ ರಿಯಾಕ್ಷನ್ ಆದಾಗ ಎಲಿಮಿನೇಷನು ಪಾಸಿಬಲ್ ಐತಿ, ಸಬ್ಸ್ಟಿಟ್ಯೂಷನು ಪಾಸಿಬಲ್ ಐತಿ. ಯಾವ್ದು ರಿಯಾಕ್ಷನ್ ಆಕೈತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ವಾಟ್ ಸಮ್ ಕಂಡೀಷನ್ಸ್ ಲೈಕ್ ಹೈ ಟೆಂಪ್ರೇಚರ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ವೀಕ್ ಬೇಸ್ ಯೂಸ್ ಮಾಡಿದಾಗೂ ಎಲಿಮಿನೇಷನ್ ಆಕೈತಿ. ಬಟ್ ಇಲ್ಲಿ ವೀಕ್ ಬೇಸ್ ಜೋಡಿ ಇಲ್ಲಿ ಹೈ ಟೆಂಪ್ರೇಚರನ್ನು ಯೂಸ್ ಮಾಡಿದ್ರಂದ್ರೆ, ಟೆಂಪ್ರೇಚರ್ ಜಾಸ್ತಿ ಇತ್ತಂದ್ರೆ ಎಲಿಮಿನೇಷನ್ ಆಗಿ ಫೈನಲಿ ಇಟ್ ಯೂಸ್ ವಾಟ್, ಅಲ್ಕೀನ್. ಲೋ ಟೆಂಪ್ರೇಚರ್ ಇತ್ತಂದ್ರೆ ಸಬ್ಸ್ಟಿಟ್ಯೂಷನ್ ಆಗಿ ಅವಾಗ ಏನು ನಮಗೆ ಏನು ಸಿಗ್ತೈತಲ್ಲ, ದಟ್ ಈಸ್ ವಾಟ್, ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್. ಹಿಯರ್ ನ್ಯೂಕ್ಲಿಯೋಫೈಲ್ ಈಸ್ OCS3. OCS3 is act as a nucleophile, then it gives this product. Okay. Thank you everyone.